ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತು ದುರಂತ ಆಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಗೋಡೆ ಕುಸಿತ ಏನಾಗಿತ್ತು ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆಯ ಆವರಣದ ಗೋಡೆ ಇದೀಗ ಮಹತ್ವದ ಬೆಳವಣಿಗೆ ಆಗಿದೆ. ಕೇಂದ್ರ ನಗರ ಪಾಲಿಕೆಯ ಅಧಿಕಾರಿಗಳ ತಲೆದಂಡ ಶುರುವಾಗಿದೆ. ಶಿವಾಜಿನಗರ ವಿಭಾಗದ ಡಬಲ್ ಮೊಹಮ್ಮದ್ ಜಾವೇದ್ ಸೇರಿದಂತೆ ವಸಂತನಗರದ ಉಪವಿಭಾಗದ ಎ ರುದ್ರಮುನಿ ಸಸ್ಪೆಂಡ್ ಆಗಿದ್ದಾರೆ. ಅವರನ್ನ ತಲೆದಂಡ ಮಾಡುವಂತ ಕೆಲಸ ಆಯಿತು. ಮೊನ್ನೆಯಷ್ಟೇ ಮೊದಲ ಮಳೆಗೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಬೀದಿ ಬದಿ ವ್ಯಾಪಾರಸ್ಥರು ಮಕ್ಕಳು ಮೃತಪಟ್ಟಿದ್ರು. 7 ಜನ ಮೃತಪಟ್ಟಿರುವಂತ ದಾರುಣ ಘಟನೆ ಏನಾಯಿತು. ಇದೀಗ ನಿರ್ಲಕ್ಷ್ಯ ಜೊತೆಯಲ್ಲಿ ಇವರೆಲ್ಲರ ನಿರ್ಲಕ್ಷ್ಯದಿಂದಲೇ ಇಂಥದ್ದು ಘಟನೆ ಆಯಿತು ಅಂತ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡಿದೆ. ಆ ನಿಟ್ಟಿನಲ್ಲಿ ಕೇಂದ್ರ ನಗರ ಪಾಲಿಕೆಯ ಅಧಿಕಾರಿಗಳ ತಲೆದಂಡ ಆಗಿದೆ. ಅದರಲ್ಲೂ ಶಿವಾಜಿನಗರ ವ್ಯಾಪ್ತಿಗೆ ಬರುವಂತ ಬೋರಿಂಗ್ ಆಸ್ಪತ್ರೆ ಅದೇ ಉಪವಿಭಾಗದ ಅಧಿಕಾರಿಯಾಗಿರುವಂತ ಡಬಲ್ ಮೊಹಮ್ಮದ್ ಜಾವೇದ್ ಮತ್ತು ವಸಂತನಗರ ಉಪವಿಭಾಗದ ಎ ರುದ್ರಮುನಿಯನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈ ಆರ್ಡರ್ ಕಾಪಿಯನ್ನ. ಪ್ರಮುಖವಾಗಿ ಈಗ ಮುಖ್ಯ ಆಯುಕ್ತರು ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಜಾವೇದ್ ಮತ್ತು ಇರುವಂತ ಇನ್ನಿತರ ಅಧಿಕಾರಿಗಳನ್ನ ಕೂಡ ಈಗ ತಲೆದಂಡ ಮಾಡುವಂತ ಕೆಲಸ ಆಗಿತ್ತು. ಸಿದ್ದರಾಮಯ್ಯನವರು ಅವತ್ತು ಘಟನಾ ಸ್ಥಳಕ್ಕೆ ಬಂದಾಗಲೂ ಕೂಡ ಕ್ಲಾಸ್ ತಗೊಂಡಿದ್ರು, ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ರು. ನಂತರದಲ್ಲಿ ಇವ್ರನ್ನ ಬಿಡೋದಿಲ್ಲ, ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ನಾಳೆ ಇಂಥ ಘಟನೆಗಳು ಬೆಂಗಳೂರಿನಲ್ಲಿ ಆಗಬಾರ್ದು ಅನ್ನೋ ಕೂಗುಗಳು ಬಂದಿತ್ತು. ನಂತರ ಯಾರನ್ನೋ ಇದರಲ್ಲಿ ಗುರಿಯಾಗಿಸ್ಬಿಡ್ತಾರೆ, ಜಿ.ಬಿ ಅಧಿಕಾರಿಗಳು ತಪ್ಪಿಸ್ಕೊಳ್ತಾರೆ ಅನ್ನೋ ಮಾತಿತ್ತು. ಬಟ್ ಹಂಗಾಗಿಲ್ಲ. ಈ ಬಾರಿ ಉಪವಿಭಾಗದ ಒಂದು ವಸಂತನಗರ ಇರ್ಬೋದು, ಶಿವಾಜಿನಗರ ಇರ್ಬೋದು, ಇದರ ಉಪವಿಭಾಗದ ಎ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ.